ವೀಕ್ಷಕರೇ ನಮಸ್ಕಾರ. ಈ ವಾರದ ಕಿಚ್ಚನ ಪಂಚಾಯಿತಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಯಾಕಪ್ಪ ಅಂದರೆ ಈ ವಾರ ಆಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಕಿಚ್ಚನ ಪಂಚಾಯಿತಿಯಲ್ಲೇ. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಈ ವಾರ ಆಗಿರುವಂಥ ವಿಷಯಗಳನ್ನ ನೋಡಿದ್ರೆ ಈ ಸಾರಿ ಕಿಚ್ಚವರು ಖಂಡಿತವಾಗಿ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳು ನಾಮಿನೇಷನ್ ಟೈಮ್ನಲ್ಲಿ ತುಂಬ ಏಕವಚನದಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಹೊಡೆದಾಟ ಮಾಡಿಕೊಳ್ಳುವಂಥ ಲೆವೆಲ್ ಕೂಡ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವೆಲ್ಲ ಸ್ಪರ್ಧೆಯ ಮೇಲೆ ಕಿಚ್ಚ ಸುದೀಪ್ ಅವರು ಗರಂ ಆಗ್ತಾರೆ ಮತ್ತು ಯಾವ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಆಗ್ಬೋದು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬಂದಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕೊಟ್ಟರು, ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ದೂರನೂ ಆದರು, ಕೆಲವೊಂದಿಷ್ಟು ಸ್ಪರ್ಧಿಗಳ ವಾದ ವಿವಾದಗಳು ಕೂಡ ನಡೆದ್ವು, ಅದರ ಮಧ್ಯೆ ಒಂದಿಷ್ಟು ಡೀಲ್ಗಳು ಕೂಡ ಆದವು ಅಂತಲೂ ಕೂಡ ಹೇಳ್ಬೋದು. ಇದರ ಮಧ್ಯೆ ಈ ವಾರ ಆದಂಥ ನಾಮಿನೇಷನ್ ವಿಚಾರದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಯಾಕಪ್ಪ ಅಂದರೆ ನಾಮಿನೇಷನ್ ಟೈಮಲ್ಲಿ ಕೆಲವು ಸ್ಪರ್ಧಿಗಳ ವರ್ತನೆಗಳು ಮಿತಿ ಮೀರಿ ಹೋಗಿತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ, ಅದರಲ್ಲೊಂದು ಏಕವಚನ ಪದಗಳನ್ನೊಂದು ಅಷ್ಟೊಂದು ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈಗ ಯಾರು ಅಂತ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರ್ಬೋದು, ರಜತ್ ಮತ್ತು ಕಾವ್ಯ ಅವರು ರಜತ್ ನಾಮಿನೇಷನ್ ಮಾಡೋ ಟೈಮ್ನಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇವರ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ವು. ಯಾರಪ್ಪ ಅಂದರೆ ರಜತ್ ಮತ್ತು ಕಾವ್ಯ ಅವರ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ವು. ಅಂಥ ಸಮಯದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ರಜತ್ ಅವರು ತುಂಬ ಜೋರಾಗಿ ಕೂಡ ಮಾತಾಡಿದ್ರು. ಆ ಒಂದು ಮಾತುಗಳಿಗೆ ರಜತ್ ಅವರು ಒಪ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಕೆಲವು ವಿಚಾರಗಳನ್ನ ಮಾತಾಡೋ ಟೈಮ್ನಲ್ಲಿ ನಮ್ಮ ಧ್ರುವಂತವರು ಮಧ್ಯದಲ್ಲಿ ಒಂದಿಷ್ಟು ಪದಗಳನ್ನ ಯೂಸ್ ಮಾಡ್ತಾರೆ. ಏನಪ್ಪ ಅಂದರೆ ರಜತ್ ಅವರು ಏನಿದೆ ಇಷ್ಟು ಏಕವಚನ ಪದಗಳಲ್ಲಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಇಂಥ ಸಮಯದಲ್ಲಿ ಈ ಒಂದು ಮಾತನ್ನ ಕೇಳಿಸ್ಕೊಂಡಂತಹ ರಜತ್ ಅವರು ಏನೋ ಮಾಡ್ತೀಯ ಅನ್ನೋ ಲೆವೆಲ್ಗೆ ಕೂಡ ಹೋದರು, ಸುಮ್ಮನೆ ಕೂತ್ಕೊಳ್ಳೋ ಅನ್ನೋ ಲೆವೆಲ್ಗೆ ಕೂಡ ಹೋದರು. ಅಂಥ ಸಮಯದಲ್ಲಿ ನಮ್ಮ ಧ್ರುವಂತವರು ಕೂಡ ಟ್ರಿಗರ್ ಆಗ್ತಾರೆ. ಇವರ ಮಧ್ಯೆ ತುಂಬ ಜೋರಾಗಿ ಕೂಡ ಜಗಳ ನಡೀತು ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಉಸ್ತುವಾರಿ ಆಗಿರುವಂಥ ಚೈತ್ರ ಅವರು ಕೂಡ ತುಂಬ ಆ ಜಗಳ ತಡೆಯೋಕ್ಕೆ ಟ್ರೈ ಮಾಡಿದ್ರು. ಬಟ್ ಆದರೆ ಅವರಿಬ್ಬರ ಮಧ್ಯೆ ತುಂಬ ಜಗಳ ಕೂಡ ನಡೀತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವು ರಜತ್ ಅವರು ಏಕವಚನ ಪದದಲ್ಲೂ ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ರಜತ್ ಅವರ ಮೇಲೆ ತುಂಬ ಕಿಚ್ಚ ಅವರು ಗರಂ ಆಗುವಂಥ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ಇಂಥ ಸಮಯದಲ್ಲಿ ರಜತ್ ಅವರು ತುಂಬ ಜೋರಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಮೈಕ್ನು ಸಹ ಒಂದು ಸೈಡಲ್ಲಿ ಇಟ್ಟು ಬರ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಉಸ್ತುವಾರಿ ಆಗಿರುವಂಥ ಚೈತ್ರ ಅವರು ತುಂಬ ಕೇಳ್ಕೊತಾರೆ, ದಯವಿಟ್ಟು ಆ ಮೈಕ್ ಹಾಕೊಂಡು ಮಾತಾಡಿ ಅಂತ. ಬಟ್ ಅವರ ಮಾತಿಗೆ ಬೆಲೆ ಕೊಡದೆ ರಜತ್ ಅವರು ನಮ್ಮ ಧ್ರುವಂತ್ ಮೇಲೆ ಕೈ ಮಾಡೋ ಲೆವೆಲ್ಗೂ ಕೂಡ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ಕೂಡ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಏನು ಮಾತಾಡಿದ್ರಪ್ಪ ಅಂದರೆ ಇದು ಕಳೆದ ಸೀಸನ್ ಅಲ್ಲ, ನಿನ್ನ ಸೀಸನಲ್ಲಿ ಇಟ್ಕೋ, ಇದು ನಮ್ಮ ಸೀಸನ್ ಅನ್ನೋ ರೀತಿಲಿ ಮಾತಾಡ್ತಾರೆ. ಅಂದರೆ ಇದರ ಅರ್ಥ ನೀನು ಆ ಸೀಸನಲ್ಲಿ ಇಟ್ಕೊ, ನಿನ್ನ ನಾಟಕ ಎಲ್ಲ ಇಲ್ಲಿ ನವರಂಗಿ ಆಟಗಳನ್ನ ತೋರಿಸ್ಬೇಡ ಅನ್ನೋ ರೀತಿಲಿ ಮಾತಾಡ್ತಾರೆ. ಆಗ ಸ್ವಲ್ಪ ಧ್ರುವಂತ್ ಅವರು ಇನ್ನೂ ಕೂಡ ರೇಂಜ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಸಮಯದಲ್ಲಿ ರಜತ್ ಅವರು ಫುಲ್ ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ತುಂಬ ಏಕವಚನ ಪದಗಳು ಯೂಸ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಪದಗಳನ್ನ ಅವರು ಬಾಯಲ್ಲಿ ತಡ್ಕೊತಾರೆ. ಅಷ್ಟೇ ಅಲ್ಲದೆ ಮಾತಾಡಿರುವಂಥ ವಿಷಯಗಳನ್ನ ಸಹ ಮ್ಯೂಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದು ಕೂಡ ಎಪಿಸೋಡಲ್ಲೇ ಆಗಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಕಿಚ್ಚ ಅವರು ಫುಲ್ ಗರಂ ಆಗ್ತಾರೆ. ಇಲ್ಲಿ ರಜತ್ ಮತ್ತು ನಮ್ಮ ಯಾರು ಚೈತ್ರ ಉಸ್ತುವಾರಿ ಆಗಿರುವಂಥ ಚೈತ್ರ ಅವರು ಕ್ಲಾಸ್ ಇದೆ. ಯಾಕಪ್ಪ ಅಂದರೆ ಮೈಕ್ ಬಿಟ್ಟು ಮಾತಾಡಿರೋ ಕಾರಣ ಅವರು ಕೂಡ ಕ್ಲಾಸ್ ನಡೆಯುವಂಥ ಚಾನ್ಸಸ್ ತುಂಬಾ ಹೈ ಇದೆ. ಅಷ್ಟೇ ಇಲ್ಲಿ ರಜತ್ ಮತ್ತು ಧ್ರುವಂತವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಯಾಕಪ್ಪ ಅಂದರೆ ಈಗ ನಾಮಿನೇಷನ್ ಟೈಮಲ್ಲಿ ಆಗಿರುವಂತಹ ಈ ಒಂದು ಜಗಳ ನೋಡಿದರೆ ಖಂಡಿತ ಕ್ಲಾಸ್ ಇದ್ದೇ ಇರುತ್ತೆ. ಈ ಒಂದು ಸಿಚುವೇಶನ್ಗೆ ತಕ್ಕಂತೆ ಸರಿಯಾದ ಉತ್ತರ ಸಿಗೋದಂದರೆ ಅದು ಕಿಚ್ಚನ ಪಂಚಾಯಿತಿಯಲ್ಲಿ. ಈ ಒಂದು ಜಗಳದಲ್ಲಿ ಯಾರು ತಪ್ಪಿದೆ ಸರಿ ಇದೆ ಅಂತ ನಾವಾಗಿ ಹೇಳೋಕ್ಕಾಗಲ್ಲ. ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಸಿಗುತ್ತೆ ಇದರಿಂದ. ಇಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಪ್ರಕಾರ ಇಲ್ಲಿ ಇಬ್ಬರು ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರು ತಪ್ಪಿದೆ, ಇಲ್ಲಿ ರಜತ್ ಅವ್ರು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಧ್ರುವಂತ್ ಮತ್ತು ರಜತ್ ಇಬ್ಬರದು ತಪ್ಪಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ತಪ್ಪುಗಳು ಆಗೋಕ್ಕಿಂತ ಮುಂಚೆ ಈ ಒಂದು ಆಗೋಕ್ಕೆ ಕಾರಣ ಯಾರು ಅಂತ ಕಿಚ್ಚನ ಪಂಚಾಯಿತಿಯಲ್ಲೇ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ಸಡೆ ಅನ್ನೋ ಪದಗಳನ್ನ ಯೂಸ್ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ತುಂಬ ಕೋಪಗೊಳ್ತಾರೆ, ತುಂಬ ರೇಂಜ್ ಆಗಿ ಕೂಡ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರನ್ನ ಜಗಳ ಬಿಸೋಕ್ಕೋಸ್ಕರ ಇಲ್ಲಿ ರಘು ಅವ್ರು ಹಿಡ್ಕೊಂಡ್ರು. ಅವ್ರ ಮೇಲೂ ಕೂಡ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲೂ ಕೂಡ ಕಿಚ್ಚ ಅವರು ಫುಲ್ ಗರಂ ಆಗುವಂಥ ಚಾನ್ಸಸ್ ತುಂಬ ಇದೆ. ಕೆಲವೊಂದಿಷ್ಟು ಏಕವಚನ ಪದಗಳನ್ನ ಯೂಸ್ ಮಾಡಿದ್ದಾರೆ, ಸಡೆ ಅನ್ನೋ ಪದಗಳನ್ನ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಲೆವೆಲ್ಗಳ ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ರಜತ್ ಅವರು. ಈ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು ಈ ವಾರ. ಅಷ್ಟೇ ಅಲ್ಲದೆ ಈಗ ಕಾನ್ಸೆಪ್ಟ್ಗಳು ನೋಡ್ತಾ ಇದ್ದರೆ ತುಂಬ ಡಿಫ್ರೆಂಟ್ ಕೂಡ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಇವರಿಬ್ಬರ ಜಗಳದಲ್ಲಿ ಯಾರ ತಪ್ಪಿರ್ಬೋದು, ಕಿಚ್ಚ ಇವರಿಬ್ಬರಿಗೆ ಯಾರಲ್ಲಿ ಅತಿ ಹೆಚ್ಚು ಕ್ಲಾಸ್ ತಗೊಳ್ಬೋದು?
ಇಲ್ಲಿ ನಾಮಿನೇಷನ್ ನಡೆಯೋ ಟೈಮ್ನಲ್ಲಿ ಈ ರೀತಿ ಕಿತ್ತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳು ಈ ಜಗಳನ ಬೀಳ್ಸೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆದರೆ ಅವರ ಮಧ್ಯನೂ ಕೂಡ ತುಂಬ ಜೋರಾಗಿ ಜಗಳ ನಡೀತು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಜತ್ ಅವರು ತುಂಬ ಜಗಳ ಆಡಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಏಕವಚನ ಪದಗಳ ಬಳಸಿದ ನೋಡ್ತಾ ಹೋಗೋದಾದರೆ ಇಲ್ಲಿ ನಮ್ಮ ರಜತ್ ಅವರೇ ತುಂಬ ಪದಗಳನ್ನ ಯೂಸ್ ಮಾಡಿದ್ದಾರೆ. ಧ್ರುವಂತ್ ಅವರು ತುಂಬಾ ಪದಗಳನ್ನ ಯೂಸ್ ಮಾಡಲಿಲ್ಲ, ಬಟ್ ಆದರೆ ಕೆಲವೊಂದಿಷ್ಟು ಪದಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ರಜತ್ ಅವರು ಯೂಸ್ ಮಾಡಿದ್ದಾರೆ, ಧ್ರುವಂತ್ ಅವರು ಯೂಸ್ ಮಾಡಿದ್ದಾರೆ. ಸೊ ಇವರಿಬ್ಬರ ಜಗಳದಲ್ಲಿ ನಿಜ ಹೇಳಬೇಕಪ್ಪ ಅಂದರೆ ಸೊ ಇಲ್ಲಿ ಯಾರು ತಪ್ಪು ಮಾಡಿದ್ರು ಅಂತಲೇ ಗೊತ್ತಾಗಲಿಲ್ಲ. ಸೊ ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಪದಗಳನ್ನ ಮ್ಯೂಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸ್ ತಗೊಳ್ಳುವಂಥ ಚಾನ್ಸಸ್ ತುಂಬಾ ಹೈ ಇದೆ. ಅಷ್ಟೇ ಅಲ್ಲದೆ ಈ ವಾರ ಸ್ವಲ್ಪ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕಿಚ್ಚ ಗರಂ ಆಗೋದಂತೂ ಖಂಡಿತ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಫ್ರೆಂಡ್ಸ್, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.